ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ. ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ ಹನುಮಂತ ಎಲ್ಲಾ ರಾಕ್ಷಸರನ್ನ ಅಕಂಪನ, ಕುಂಭ, ನಿಕುಂಭ ಎಲ್ಲರನ್ನೂ ಸಂಹಾರ ಮಾಡ್ತಾನೆ, ಅಂದ್ರೆ ಸಾಯಿಸ್ತಾನೆ. ಅದಾದ್ಮೇಲೆ ಆ ರಾವಣ ಏನ್ ಮಾಡ್ತಾನೆ, ವಿದ್ಯುತ್ ಶುಕ್ವ, ಶಕುನಿ, ದೇವತಾಪನಿ, ಪ್ರಮಾತಿ ಇವ್ರನ್ನೆಲ್ಲ ಕಳಿಸ್ತಾನೆ. ಸುಗ್ರೀವ, ವಿಭೀಷಣ, ಅಂಗದ, ನೀಲ ಇವ್ರು ಎಲ್ರು ಸುಲಭವಾಗಿ ರಾವಣ ಕಳ್ಸಿರುವಂತ ರಾಕ್ಷಸರ ಜೊತೆ, ಅಂದ್ರೆ ಇವ್ರಿಗೆಲ್ಲ ಬ್ರಹ್ಮನ್ ವರ, ಸೊ ಇವ್ರನ್ನೆಲ್ಲ ಸುಲಭವಾಗಿ ಸಾಯಿಸ್ತಾರಂತೆ. ರಾವಣನಿಗೆ ಇವಾಗ ತಲೆ ಬಿಸಿ, ಯಾಕಂದ್ರೆ ಎಷ್ಟೆಲ್ಲಾ ವರ ಶಕ್ತಿ ಇರೋ ರಾಕ್ಷಸರನ್ನು ಕಳ್ಸಿದ್ರು, ವಾನರು ಸುಲಭವಾಗಿ ಎಲ್ಲರನ್ನು ಸಾಯಿಸ್ತಿದ್ದಾರೆ ಅಂತ. ಆಮೇಲೆ ಯಾರನ್ನ ಕಳಿಸ್ಬೇಕನ್ನೋದು ಯೋಚನೆನೆ. ಅಂದ್ರೆ ಇವಾಗ ಶಿವನ್ ವರ ಇದ್ದವ್ರನ್ನ ಕಳ್ಸಿದ್ರೆ ಅವ್ರನ್ನೂ ಸಾಯಿಸಿದ್ರು, ಬ್ರಹ್ಮನ್ ವರ ಇರೋರ್ನ ಕಳ್ಸಿದ್ರೆ ಅವ್ರನ್ನೂ ಸಾಯಿಸ್ತಿದ್ರು. ಆಮೇಲೆ ಏನ್ ಮಾಡ್ತಾನೆ ರಾವಣ, ಅವನಿಗೆ ಹುಟ್ಟಿರುವಂತ ಇಬ್ರು ಮಕ್ಕಳು, ದೇವಾಂತಕ, ನರಾಂತಕ. ಆಮೇಲೆ ರಾವಣನಿಗೆ ಒಬ್ಳೇ ಹೆಂಡತಿ ಇರ್ಲಿಲ್ಲ. ಅವನು ಬೇರೆ ಬೇರೆ ಲೋಕಕ್ಕೆಲ್ಲಾದ್ರೂ ಹೋದ್ರೆ ಚೆನ್ನಾಗ್ ಕಂಡಿರೋ ಹೆಣ್ಮಕ್ಳನ್ನ, ಕನ್ಯರ್ನ ಈ ರೀತಿ ಅಪಹರಿಸ್ಕೊಂಡ್ ಬರ್ತಿದ್ದಂತೆ. ಅವರು ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿರೋರು ದೇವಾಂತಕ, ನರಾಂತಕ. ಯಾವ ರೀತಿ ಸೀತೆನ ಅಪಹರಿಸ್ಕೊಂಡ್ ಬಂದಿದ್ದಾನೆ ಆ ರೀತಿ. ಆಮೇಲೆ ಇವ್ರ ಜೊತೆ ಯುದ್ಧೋನ್ಮತ ಮತ್ತೆ ಮತ, ಇವ್ರಿಬ್ಬರಿಗೂ ಪಾರ್ವತಿ ದೇವಿ ವರ ಇತ್ತಂತೆ. ಅವ್ರಿಬ್ಬರ್ನು ಮತ್ತೆ ತ್ರಿಶೀರ ಅಂದ್ರೆ 3 ತಲೆ ಇರೋನು, ಅತಿಕಾಯ, ಇವ್ರ 6 ಜನನ್ನ ಕಳಿಸ್ತಾನಂತೆ. ಅತಿಕಾಯಂಗೆ ಬ್ರಹ್ಮನ್ ವರದಿಂದನೇ ಅವನಿಗೆ ರಥ ಸಿಕ್ಕಿತ್ತಂತೆ. ಅತಿಕಾಯ ಅವನು ತಪಸ್ ಮಾಡಿ ಮಾಡಿ ಬ್ರಹ್ಮನ ಹತ್ರ ಒಂದು ವರ ಕೇಳಿದ್ದಂತೆ. ಬ್ರಹ್ಮಾಸ್ತ್ರದಿಂದ ಬಿಟ್ರೆ ಅವನಿಗೆ ಯಾವ ಅಸ್ತ್ರ ಶಸ್ತ್ರ ಇಂದನೂ ಸಾವಿರಲ್ಲಂತೆ. ಅವನಿಗೆ ಸಿಕ್ಕಿರುವಂತ ವರದಿಂದ ಸಿಕ್ಕಿರುವಂತ ರಥದ ಮೇಲೆ ಅವನು ಯುದ್ಧ ಮಾಡಕ್ ಹೊಂಟ್ರೆ ವಿಜಯ ಅವಂದೇ ಆಗ್ತಿತ್ತಂತೆ. ಅಷ್ಟು ಪರಾಕ್ರಮಿ ಅಂತೆ ಅತಿಕಾಯ. ಮೊದಲು ಬಂದವನೇ ನರಾಂತಕ. ಅವನ ಎದುರ್ಸಕ್ಕೆ ಮುಂದೆ ಹೋಗೋನು ಅಂಗದ ನರಾಂತಕನ್ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಅಂಗದ ಏನೇನು ಮರ, ಕಲ್ಲು, ಬಂಡೆ ಏನೇನ್ ತೆಗ್ದು ನರಾಂತಕನ್ ಮೇಲೆ ಹಾಕ್ತಾನೆ, ಅವನ್ನೆಲ್ಲನೂ ಅವನು ಪುಡಿ ಮಾಡ್ತಿದ್ದಂತೆ. ಕೋಪ ಬಂದು ನರಾಂತಕನ ರಥಕ್ ಹಾರ್ತಾನಂತೆ. ಅಂಗದ ರಥಕ್ ಹಾರಿ, ಇವ್ರ ಹತ್ರ ಯಾವ ಶಸ್ತ್ರ ಆಯ್ತು, ಬಾಣ, ಅಸ್ತ್ರ ಯಾವುದೂ ಇಲ್ಲ. ಅವನ್ ರಥಕ್ ಹಾರಿ ಅಂಗದ ಅವನ್ ಕೈಯಲ್ಲಿರುವಂತ ಕತ್ತಿನೇ ತಗೊಂಡು ಅವನಿಗೆ ಚುಚ್ಚಿ ಅವನಿಗೆ ಸಾಯಿಸ್ತಾನಂತೆ. ಆಮೇಲೆ ಈ ವಿಷಯ ತಿಳಿದು ಬಂದವನು ದೇವಾಂತಕ ಅಂದ್ರೆ ದೇವರ್ಗುನು ಭಯ ಪಡಿಸ್ತವನು ಇವನು. ಅದಕ್ಕಾಗಿ ಇವನಿಗೆ ದೇವಾಂತಕ ಅನ್ನೋ ಹೆಸರು. ಇವನು ಯುದ್ಧ ಮಾಡ್ತಾ ಗರ್ಜನೆ ಮಾಡ್ತಾ ಬಂದ್ರೆ ಅಲ್ಲಿರುವಂತ ವಾನರು, ಆಮೇಲೆ ಸುಗ್ರೀವ ಮುಖ್ಯವಾದವರು, ಅವ್ರಿಗೆಲ್ಲ ತಲೆ ಮೂರ್ಛೆ ಬಂದು ಬಿದ್ದೋದ್ರಂತೆ. ಅವಾಗ ಮಧ್ಯೆ ಬಂದಿದ್ದೆ ಹನುಮಂತ. ಅಂಗದ, ಸುಗ್ರೀವ ಎಲ್ಲ ಮೂರ್ಛೆ ಬಂದು ಬಿದ್ದೋದ್ರೆ ಜಾಂಬವಂತ ಅದು. ಹನುಮಂತ ಮೊದ್ಲು ನೋಡ್ತಾನೆ, ಸ್ವಲ್ಪ ಸಮಯ ಮಾಡ್ಲಿ, ಇವ್ರು ಎಷ್ಟು ರಾಮನ್ ಸೇವೆ ಮಾಡಕ್ಕಾಗತ್ತೆ ಮಾಡ್ಲಿ. ಯಾವಾಗ ಅವ್ರ ಶಕ್ತಿ ಕುಂತಾರೆ ಅವಾಗ ಮುಂದೆ ಬರೋದು ಹನುಮಂತ. ಅವ್ರಿಬ್ಬರ ಮಧ್ಯೆ ಬಂದು ದೇವಾಂತಕ ಏನ್ ಮಾಡ್ತಾನೆ, ಸುಗ್ರೀವನ್ನ ಸಾಯಿಸ್ಬೇಕು ಅಂತ. ಯಾಕಂದ್ರೆ ಅಂಗದ ಮಾತ್ರ ನರಾಂತಕನ ಸಾಯಿಸಿಲ್ಲ, ಸುಗ್ರೀವನು ಇಬ್ರು ಸೇರಿ ನರಾಂತಕನ ಸಾಯಿಸಿರ್ತಾರೆ. ಕೋಪ ಬಂದು ದೇವಾಂತಕ ಒಂದು ಶಕ್ತಿ ಆಯುಧ ಹಿಡ್ಕೊಂಡ್ ಬರ್ತಿರ್ತಾನಂತೆ. ಹನುಮಂತ ಹೋಗಿ ಮಧ್ಯೆ ನಿಲ್ತಾನಂತೆ ಸುಗ್ರೀವ ಮತ್ತೆ ದೇವಾಂತಕನ ಮಧ್ಯೆ, ನನ್ನ ಜೊತೆ ಇಲ್ಲಿ ಯುದ್ಧ ಮಾಡು ಅಂತ. ಅಷ್ಟರಲ್ಲಿ ಸುಗ್ರೀವನ ಶಕ್ತಿ ಕುಗ್ಗೋಗಿರತ್ತೆ. ಸುಗ್ರೀವ ತಲೆ ಚಕ್ರ ಬಂದು ಬಿದ್ದೋಗಿರ್ತಾನೆ. ಬಿದ್ದೋದ್ಮೇಲೆನೆ ಹನುಮಂತ ಮಧ್ಯೆ ಹೋಗೋದು. ಬಿದ್ದೋಗ್ತಾನೆ ಅಂದ್ರೆ ಕೆಳಗಡೆ ಬಿದ್ದೋಗಿರ್ತಾರೆ, ತಲೆ ಚಕ್ರ ಬಂದು ಅಂದ್ರೆ ಅವ್ರಿಗೆ ಅಲ್ಲಿ ಆಗ್ತಿರೋದ್ ಗೊತ್ತಿರತ್ತೆ. ನಾವ್ ಒಂದೊಂದ್ಸರಿ ಹೇಳ್ತೀವಿ, ಸುಸ್ತಾಗ್ತಿದೆ, ಏನು ಮಾಡಕ್ಕೆ ಮನ್ಸಿಲ್ಲ, ಅಥವಾ ಏನೋ ಲೇಜಿ ಫೀಲ್ ಆಗ್ತಿದೆ, ಎದ್ದು ಅಡ್ಡಾಡಕ್ ಶಕ್ತಿ ಇಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿ ಹನುಮಂತ ದೇವಾಂತಕನ ಯುದ್ಧ ಜಾಸ್ತಿ ಸಮಯ ತಗೊಳಾರ್ದೆ ಅವನ ರಥಕ್ ಹಾರಿ ಅವನ ತಲೆ ಹಿಡಿದು ಎಳ್ಕೊಂಡ್ ಬರ್ತಾನೆ, ಅಂದ್ರೆ ಕೂದ್ಲು ಹಿಡಿದು ಎಳ್ಕೊಂಡ್ ಬರ್ತಾನೆ. ಎಳ್ಕೊಂಡ್ ಬಂದು ಹನುಮಂತ ಏನ್ ಮಾಡ್ತಾನೆ, ಅವನ ಕುತ್ತಿಗೆಗೆ ಸರಿಯಾಗಿ 2 ತುಂಡರಿಸ್ತಾನಂತೆ. ಅಂದ್ರೆ ಅವನ್ ತೊಡೆ ಮೇಲೆ ಹಾಕೊಂಡು ಅವನ್ ಕುತ್ತಿಗೆನ, ಅವನ್ ದೇಹನ ಮುರಿದ್ ಬಿಡ್ತಾನಂತೆ. 2 ಭಾಗ ಆಯ್ತಲ್ಲಿ, ದೇಹ ಒಂದ್ ಕಡೆ, ತಲೆ ಒಂದ್ ಕಡೆ, ಬೇರೆ ಬೇರೆ ಆಯ್ತು. ಅದನ್ನ ನೋಡಿ ಮತ ಮತ್ತೆ ಯುದ್ಧೋನ್ಮತ ಬರ್ತಾರಂತೆ. ಇವ್ರಿಬ್ಬರಿಗೂ ಪಾರ್ವತಿ ವರ. ಇವ್ರಿಬ್ಬರ್ನು ಹೆಚ್ಚು ಸಮಯ ತಗೊಳತ್ತೆ. ಅಂದ್ರೆ ಮುಂದೆ ಇನ್ನೂ ತುಂಬಾ ಕೆಲ್ಸ ಇದೆ. ರಾಕ್ಷಸರ ಒಬ್ಬೊಬ್ಬರಿಗೆನೆ ಜಾಸ್ತಿ ಸಮಯ ತಗೋತಾ ಅಥವಾ ಅವನ ಶಕ್ತಿನ ಪ್ರದರ್ಶನ ಮಾಡ್ತಾ ಇಲ್ಲಿ ನಿಂತ್ಕೊಂಡ್ರೆ
ಆ ರಾಮನ ಕಾರ್ಯ ಪೂರ್ತಿ ಆಗ್ಬೇಕು, ಅದು ಆತರದಿಂದ ಬೇಗವಾಗಿ ಆಗ್ಬೇಕು ಅಂತ ಹೆಚ್ಚು ಸಮಯ ತಗೊಳ್ಳಾರ್ದೆ ಅವ್ರಿಬ್ಬರ್ನು ಅಲ್ಲೇ ಇರುವಂತ ಬಂಡೆಗಲ್ಲು ಮರದಿಂದ ಅವ್ರ ಮೇಲೆ ಎತ್ತಾಕಿ ಅವ್ರನ್ನು ಸಾಯಿಸ್ತಾನಂತೆ. ಆಮೇಲೆ ಬರೋನು ತ್ರಿಶಿರ. ಅವನು ಹೆಚ್ಚು ಸಮಯ ತಗೊಳ್ಳಾರ್ದೆ ಹನುಮಂತ ಅವನೇನ್ ಖಡ್ಗ ಹಿಡ್ಕೊಂಡ್ ಬಂದಿರ್ತಾನೆ ತ್ರಿಶೂರ, ಅದೇ ಖಡ್ಗನ ತಗೊಂಡು ವಾಪಸ್ ಅವನಿಗೇನೆ ಚುಚ್ಚಿ ಸಾಯಿಸ್ತಾನಂತೆ. ಆಮೇಲೆ ಅಷ್ಟ್ರಲ್ಲಿ ಸುಗ್ರೀವ ಇವರೆಲ್ಲ ಅಂಗದ ಎಲ್ರು ಚೇತರಿಸ್ಕೊಂಡಿರ್ತಾರಂತೆ. ಅತಿಕಾಯ ಬರ್ತಾನಂತೆ. ಅತಿಕಾಯ ಅಂದ್ರೆ ದೊಡ್ಡವಾದ ದೇಹ. ಅತಿ ಅನ್ನೋದು, ಕಾಯ ಅಂದ್ರೆ ದೇಹ, ಅತಿಕಾಯ ಅಂತಂದ್ರೆ ಆ ತುಂಬಾ ಅತಿಯಾಗಿರೋದು, ದೊಡ್ಡವಾಗಿರೋದು. ಆಗ ಅವನ ಎದುರ್ಸಕ್ಕೆ ಅಂಗದ ಬರ್ತಾನಂತೆ. ಅವನು ತುಂಬಾ ಶಕ್ತಿಶಾಲಿ. ಅಂಗದ ಮತ್ತೆ ಮೂರ್ಛೆ ತಪ್ತಾನಂತೆ. ಸುಗ್ರೀವ ಬರ್ತಾನೆ, ಸುಗ್ರೀವನು ಮೂರ್ಛೆ ತಪ್ತಾನೆ, ಜಾಂಬವಂತನು ಮೂರ್ಛೆ ತಪ್ತಾನೆ. ವಾನರು ಅತಿಕಾಯಿನ ಸುತ್ತ ಏನಿರ್ತಾರೆ ಅವರೆಲ್ಲಾ ಮೂರ್ಛೆ ತಪ್ತಾರಂತೆ. ಇಲ್ಲಿ ಹನುಮಂತ ಮಧ್ಯೆ ಹೋಗಲ್ಲ, ಯಾಕಂದ್ರೆ ಹನುಮಂತನಿಗೆ ತ್ರಿಕಾಲ ಜ್ಞಾನ ಶಕ್ತಿ ಕೊಟ್ಟಿರ್ತಾರೆ. ಅವನು ಎಲ್ಲಾ ದೇವರಿಂದನೂ ವರ ಇರತ್ತೆ ಹನುಮಂತನಿಗೆ. ಅವನಿಗೆ ಗೊತ್ತಿರತ್ತೆ ಇವನು ತುಂಬಾ ಶಕ್ತಿವಂತ, ಬ್ರಹ್ಮನ್ ವರದಿಂದ ಬ್ರಹ್ಮಾಸ್ತ್ರದಿಂದ ಸಾವಿರೋನು ಅಂತ. ಅಂದ್ರೆ ಇಲ್ಲಿ ಉಲ್ಲೇಖ ಇಲ್ಲ, ಆದ್ರೆ ಎಲ್ಲರ ಜೊತೆ ಯುದ್ಧ ಆಗ್ತಿರ್ಬೇಕಂದ್ರೆ ಮಧ್ಯೆ ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತಿರ್ತಾನೆ ವಾನರನ್ನ. ಆದ್ರೆ ಅತಿಕಾಯನ್ ಮುಂದೆ ಮಾತ್ರ ಹನುಮಂತ ಹೋಗಲ್ಲ. ಶಕ್ತಿ ಇಲ್ಲ ಅಂತ ಅಲ್ಲ, ವಾನರ್ ಹತ್ರ ಯಾವುದೇ ಅಸ್ತ್ರ ಇಲ್ಲ, ಏನೂ ಇಲ್ಲ ಅವ್ರ ಹತ್ರ. ಒಂದ್ ನಾರ್ಮಲ್ ಚಾಕು ನಾವ್ ಏನ್ ಬಳಸ್ತೀವಿ ಅಡ್ಗೆ ಮಾಡಕ್, ಆ ಚಾಕುನು ಇಲ್ಲ. ಅವ್ರು ಉಗುರ್ ಏನ್ ಬಿಟ್ಟಿರ್ತಾರೆ, ಉಗುರಿಂದ ಬರ್ಸೋದು. ಅವ್ರ ಶಕ್ತಿ ಬಂದಷ್ಟು ದೊಡ್ಡ ಕಲ್ಲು ಬಂಡೆ ಪರ್ವತಗಳನ್ನ ಎತ್ತಿ ಎತ್ತಿ ಹಾಕೋದು, ಅದೇ ಅವ್ರ ಅಸ್ತ್ರ. ಆ ಅಸ್ತ್ರ ಬಿಟ್ರೆ ಬೇರೆ ಯಾವ ಅಸ್ತ್ರನೂ ಇಲ್ಲ. ಇವಾಗ ಹನುಮಂತನಿಗೆ ಬ್ರಹ್ಮಾಸ್ತ್ರ ಎಲ್ಲಿಂದ ಬರತ್ತೆ? ಹಾಗಾಗಿ ಅವನು ಮಧ್ಯೆ ಹೋಗಲ್ಲ. ಅತಿಕಾಯ ರಾಮನ ಹತ್ರ ಹೋಗ್ತಿರ್ತಾನಂತೆ, ಲಕ್ಷ್ಮಣ ಮಧ್ಯೆ ಬರ್ತಾನಂತೆ. ಅದಕ್ಕೆ ಅತಿಕಾಯ ಹೇಳ್ತಾನೆ, ನೀನ್ ಇನ್ನೂ ಚಿಕ್ಕವನು, ಎಳೆ ಮಗು, ನಿನ್ ಜೊತೆ ಎಲ್ಲ ಯುದ್ಧ ಮಾಡಕ್ಕೆ ಚಿಕ್ಕವರೇ ಸರಿ, ನಾನ್ ಸರಿ ಅಲ್ಲ. ಅಂದ್ರೆ ನಾನ್ ತುಂಬಾ ಓದ್ಬಿಟ್ಟಿದ್ದೀನಿ, ಓದ್ದೇ ಇರೋರ್ ಜೊತೆ ನಾನ್ ಮಾತಾಡಲ್ಲ, ಆ ರೀತಿ ಒಂದು ಗರ್ವದಿಂದ. ನೀನಿನ್ನು ಎಳೆ ಮಗು, ನಾನು ರಾಮನ್ ಜೊತೆ ಯುದ್ಧ ಮಾಡ್ತೀನಿ. ಎಳೆ ಮಗು ಆಗಿನೇ ಅಲ್ವಾ ಬಲಿನ ಸಂಹಾರ ಮಾಡಿದ್ದು. ಸೊ ಹಾಗಾಗಿ ಲಕ್ಷ್ಮಣ, ನನ್ ಜೊತೆ ಮೊದ್ಲು ಯುದ್ಧ ಮಾಡು, ನನ್ನಿಂದ ನೀನ್ ಬದುಕುಳಿದ್ರೆ ಆಮೇಲೆ ನನ್ನ ಜೊತೆ ಯುದ್ಧ ಮಾಡುವಂತೆ. ರಾಮನ ಹತ್ರ ಹೋಗಿ ಯುದ್ಧ ಮಾಡ್ಬೇಕಂದ್ರೆ ಮೊದ್ಲು ಹನುಮಂತ, ಲಕ್ಷ್ಮಣ, ಸುಗ್ರೀವ ಇವ್ರನ್ನೆಲ್ಲ ದಾಟ್ಕೊಂಡ್ ಹೋಗ್ಬೇಕಲ್ಲ. ಅದಕ್ಕೆ ಲಕ್ಷ್ಮಣ ಹೇಳ್ತಾನಂತೆ, ಮೊದ್ಲು ನನ್ ಜೊತೆ ಮಾಡಪ್ಪ, ಗೆದ್ಮೇಲೆ ಆಮೇಲೆ ನಮ್ಮ ಅಣ್ಣನ ಹತ್ರ ಹೋಗುವಂತೆ ಯುದ್ಧ ಮಾಡಕ್ಕೆ ಅಂತ. ಇಬ್ರು ಮೊದ್ಲು ಬಾಣಗಳಿಂದ ಯುದ್ಧ ಮಾಡಕ್ಕೆ ಶುರು ಮಾಡಿದಂತೆ. ಬಾಣಗಳಿಂದ ಅವ್ರ ಯುದ್ಧ ಮಾಡ್ತಿದ್ರೆ ಭೂಮಿ ಕಂಪಿಸ್ತಿತ್ತಂತೆ. ಮೇಲೆ ಆಕಾಶ ಗುಡುಗು ಮತ್ತೆ ಮಿಂಚು, ಮಳೆ ಬರುವಾಗ ಯಾವ ರೀತಿ ಶಬ್ದ ಆಗತ್ತೆ ಆ ರೀತಿ ಶಬ್ದ ಆಗ್ತಿತ್ತಂತೆ. ದೇವತೆಗಳೆಲ್ಲ ನಿಂತು ನೋಡ್ತಿರಂತೆ ಲಕ್ಷ್ಮಣ ಮತ್ತೆ ಅತಿಕಾಯನ ಯುದ್ಧ. ಬಾಣಗಳಿಂದ ಯುದ್ಧ ಮಾಡಿ ಮಾಡಿ ಆಮೇಲೆ ಅಸ್ತ್ರದಿಂದ ಯುದ್ಧ ಮಾಡಕ್ಕೆ ಶುರು ಮಾಡಿದಂತೆ. ಅಸ್ತ್ರ ಅಂದ್ರೆ ಇವಾಗ ಬಾಣ ಅಂದ್ರೆ ಬರೀ ಬಾಣನ ಗುರಿ ಇಟ್ಟು ಬಿಡುದು. ಅಸ್ತ್ರ ಅಂದ್ರೆ ವಾಯುವಾಸ್ತ್ರ, ಆಗ್ನೇಯಾಸ್ತ್ರ, ಅರುಣಾಸ್ತ್ರ, ಇಂದ್ರಾಸ್ತ್ರ, ಇವೆಲ್ಲದ್ರಲ್ಲಿ ಅದೊಂದು ಪರ್ಟಿಕ್ಯುಲರ್ ಮಂತ್ರ ಏನಿರತ್ತೆ, ಅಥವಾ ಮುಂದೆ ಇರೋರು ಪರ್ಟಿಕ್ಯುಲರ್ ಹೆಸರು ತಗೊಂಡು ಅವರ ದೇಹದ ಈ ಭಾಗಕ್ಕೆ ಹೋಗಿನೇ ಆ ಅಸ್ತ್ರ ತಾಗ್ಬೇಕು ಅಂತ ಆ ಮಂತ್ರನ ಪಠನೆ ಮಾಡಿ. ಇವಾಗ ನಾವು ಬ್ರಹ್ಮಾಸ್ತ್ರ, ವಾಯುವಾಸ್ತ್ರ ಇದನ್ನ ಏನ್ ಹೇಳ್ತೀವಿ, ಅದು ಬಾಣದಲ್ಲಿ ಮಾತ್ರ ನಾವು ಹೇಳಿ ಬಿಡ್ಬೇಕು ಅಂತ ಇಲ್ಲ. ನಾವು ಅಂದ್ರೆ ನಾವಲ್ಲ, ಮುಂಚೆ ಕಾಲದಲ್ಲಿ ನಾನು ಹೇಳ್ತಿರೋದು. ಮತ್ತೆ ನಿಮ್ಗೆ ಆ ಮಂತ್ರ ಎಲ್ಲ ಗೊತ್ತು ಅಂತ ಕೇಳ್ಬೇಡಿ, ಅಷ್ಟೊಂದಿಲ್ಲ ನನಗೆ ಗೊತ್ತಿಲ್ಲ. ಆ ಆಯುಧ ಅಂದ್ರೆ ಅಸ್ತ್ರ ಏನಂತ ಹೇಳ್ತಾರೆ, ಬ್ರಹ್ಮಾಸ್ತ್ರ, ವಾಯುವಾಸ್ತ್ರ. ನಾವೊಂದು ಹುಲ್ಲು ಕಡ್ಡಿ ತಗೊಂಡುನು ಅದರ ಮೇಲೆ ಅದನ್ನ ಪ್ರಯೋಗ ಮಾಡಿ ಬಿಟ್ರೆ ಅದು ನಮ್ಮ ಶತ್ರುಗಳನ್ನ ಅಟ್ಟಿಸ್ಕೊಂಡು ಹೋಗತ್ತೆ ಅಂತ. ಆಮೇಲೆ ಅತಿಕಾಯ ಮತ್ತೆ ಲಕ್ಷ್ಮಣ ಏನ್ ಮಾಡ್ತಾರೆ, ಅಸ್ತ್ರಗಳಿಂದ ಯುದ್ಧ ಮಾಡ್ತಾರಂತೆ. ವಾಯು, ಅಗ್ನಿ, ಇಂದ್ರಾಸ್ತ್ರ, ಇವನ್ ಏನೇ ಅಸ್ತ್ರಗಳನ್ನ ಬಿಟ್ರು ಲಕ್ಷ್ಮಣ ಅದನ್ನ ಶಮನ ಮಾಡ್ತಿದ್ದಂತೆ. ಅತಿಕಾಯ ಅಂದ್ರೆ ನಿಲ್ಸೋದು, ಸುಟ್ಟ ಹಾಕೋದು ಅಂತ ಏನ್ ಹೇಳ್ತೀವಿ, ಆ ರೀತಿ ಶಮನ ಮಾಡ್ತಿದ್ದಂತೆ. ಲಕ್ಷ್ಮಣ ಏನ್ ಮಾಡ್ತಾನೆ, ಗುರಿ ಇಟ್ಟು ಅವನ ತಲೆಗೆ, ಅತಿಕಾಯನ ತಲೆಗೆ ಬಿಡ್ತಾನಂತೆ ಬಾಣ. ಆದ್ರೆ ಇಲ್ಲಿ ಆಶ್ಚರ್ಯ ಕಾದಿತ್ತು ಲಕ್ಷ್ಮಣನಿಗೆ. ಅತಿಕಾಯನ ತಲೆ ಎರಡಾಗಿ ಎರಡ್ ಮುಖ, ಅಂದ್ರೆ ರಕ್ತ ಬೀಜಾಸುರನ ರಕ್ತ ಬಿದ್ರೆ ಮತ್ತೆ ಹೇಗ ಅವ್ರು ಹೆಚ್ಚೆಚ್ಚು ಜನ್ಮ ತಾಳ್ತಿದ್ರು, ಹೆಚ್ಚು ಸಂಖ್ಯೆಯಲ್ಲಿ ಜನ್ಮ ತಾಳ್ತಿದ್ರು, ಆ ರೀತಿ
ಮತ್ತೆ ಗುರಿ ಇಟ್ಟು ಅವ್ನ್ 2 ಕೈಗಳಿಗೆ ಬಾಣ ಬಿಟ್ರೆ 4 ಕೈಗಳಾಯ್ತಂತೆ. ಮತ್ತೆ ಗುರಿ ಇಟ್ಟು 2 ಕಾಲಗಳಿಗೆ ಬಾಣ ಬಿಟ್ರೆ 4 ಕಾಲಾಯ್ತಂತೆ. ಲಕ್ಷ್ಮಣನಿಗೆ ಆಶ್ಚರ್ಯ ಆಯ್ತಂತೆ. ಇವನು ನಾನ್ ಎಲ್ಲೆಲ್ಲಿ ಅವನ ದೇಹಕ್ಕೆ ಬಾಣ ಬಿಡ್ತೀನಿ ಅದೆಲ್ಲ ದ್ವಿಗುಣ ಆಗ್ತಿದೆ, ಅಂದ್ರೆ 2 ಪಟ್ಟು ಆಗ್ತಿದೆ ಅಂತ. ಆಗ ಸರಿಯಾದ ಸಮಯಕ್ಕೆ ವಾಯು ದೇವ್ರು ಅಂತ ಹೇಳ್ತಾರೆ, ಅದೇ ಅಶರೀರವಾಣಿ ಆಯ್ತು ಅಂತ. ಅದು ಯಾವ ದೇವ್ರು ಅಶರೀರವಾಣಿ ಮುಖಾಂತರ ಬಂದು ಲಕ್ಷ್ಮಣನಿಗೆ ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ನಾವೆಲ್ಲ ಅನ್ಕೊಂಡಿರೋ ಪ್ರಕಾರ, ನಂಬೋ ಪ್ರಕಾರ ವಾಯು ದೇವ್ರು ಅಂತ. ವಾಯು ದೇವ್ರು ಲಕ್ಷ್ಮಣನ್ಗೆ ಶರೀರವಾಣಿ ತಲುಪಿಸ್ತಾರಂತೆ. ಅಂದ್ರೆ ಅವನಿಗೆ ಬ್ರಹ್ಮನಿಂದ ಈ ರೀತಿ ವರ ಇದೆ, ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡು ಅಂದ್ರೆ ಮಾತ್ರ ಅವನು ಸಾಯೋದು ಅಂತ. ಅದಕ್ಕೆ ಲಕ್ಷ್ಮಣ ಗುರಿ ಇಟ್ಟು ಅವನ್ ಎದೆಗೆ, ಅತಿಕಾಯನ್ ಎದೆಗೆನೇ ಗುರಿ ಇಟ್ಟು ಬ್ರಹ್ಮಾಸ್ತ್ರನ ಬಿಡ್ತಾನೆ. ಅಲ್ಲಿಗೆ ಅತಿಕಾಯನು ಸತ್ತೋದ. ಈ ರೀತಿ ರಾವಣ ಎಷ್ಟೆಲ್ಲಾ ಜನ ಅವ್ರ ಏನೇನೋ ಸರ್ಟಿಫಿಕೇಟ್ ತಗೊಂಡು ಏನೇನೋ ತಪಸ್ ಮಾಡಿ ವರ ತಗೊಂಡ್ರು ಎಲ್ಲರನ್ನು ವಾನರು, ಲಕ್ಷ್ಮಣ, ವಿಭೀಷಣ ಎಲ್ಲರನ್ನು ಸಾಯಿಸ್ತಾ ಇದ್ರಂತೆ. ಒಂದ್ ರಾಮಾಯಣದಲ್ಲಿ ನಾನ್ ಕೇಳಿರುವಂತ ಕತೆ ಸಂಗ್ರಾಮ ರಾಮಾಯಣ, ಐ ಗೆಸ್, ನಾನು ಓದಿಲ್ಲ. ವಾನರು ಮತ್ತೆ ರಾಕ್ಷಸರ ಮಧ್ಯೆ ಯುದ್ಧ ಆಗ್ತಿರೋದು ಯಾವುದರ ಸಂಕೇತ ಅಂದ್ರೆ ಪಾಪ ಪುಣ್ಯಗಳ ಮಧ್ಯೆ ಯುದ್ಧ ಆಗ್ತಿರುವಂತ ಸಂಕೇತ. ಅಂದ್ರೆ ಇವಾಗಿನ ಕಾಲಕ್ಕೆ ನಾವ್ ಅದನ್ನ ನಮಗ್ ಹೆಂಗೆ ಬೇಕು ಹಂಗ ನಾವ್ ಕಂಪೇರ್ ಮಾಡ್ಕೊಂಡ್ರೆ, ನಮ್ಮೊಳಗಿರುವಂತ ಪಾಪ ಪುಣ್ಯದ ಮಧ್ಯೆ ಯುದ್ಧ ಆಗ್ತಿದ್ರೆ ದೇವ್ರಲ್ಲಿ ನಮಗ್ ಭಕ್ತಿ ಬರಲ್ಲ ಅಂತೆ. ನಾವು ಯಾವಾಗ ನಮ್ಮ ಪಾಪ ಕಡಿಮೆ ಆಗ್ತಿದೆ, ಯಾವಾಗ ನಾವು ಪಾಪದ ಮೇಲೆ ಯುದ್ಧ ಮಾಡಿ ಅದನ್ನ ಜಯಿಸ್ತಿದೀವಿ ಅಂತ ನಮ್ಗೆ ಗೊತ್ತಾಗತ್ತೆ, ಅಂದ್ರೆ ನಾವು ದೇವ್ರಲ್ಲಿ ಹೆಚ್ಚು ಭಕ್ತಿ ಮಾಡ್ತಾ ಇದ್ರೆ ನಮ್ಮ ಪಾಪ ಕಡಿಮೆ ಆಗ್ತಿರತ್ತೆ. ಅಂದ್ರೆ ಪುಣ್ಯದ ಫಲ ಹೆಚ್ಚಾಗ್ತಿರತ್ತೆ, ಹಾಗಾಗಿ ಪಾಪದ ಫಲ ಕಡಿಮೆ ಆಗತ್ತೆ ಅಂತ. ಸೊ ಅವಾಗಿನ ಕಾಲದಲ್ಲಿ ವಾನರು ಮತ್ತೆ ರಾಕ್ಷಸರ ಮಧ್ಯೆ ಯುದ್ಧ ಆಗ್ತಿದ್ರೆ ಅದನ್ನೇ ರಾಕ್ಷಸರ ನಿರ್ಮೂಲನ ಆಗ್ತಿದೆ, ಅಧರ್ಮ ಅಳಿತಾ ಇದೆ, ಅಧರ್ಮ ನಿರ್ಮೂಲನೆ ಆಗತ್ತೆ ಅನ್ನೋ ಸಂಕೇತ. ಅದಕ್ಕೆ ಹೇಳೋದು ದೊಡ್ಡವರು ನಾಮ ಜಪ ಮಾಡ್ಬೇಕು, ಹೆಚ್ಚೆಚ್ಚು ಭಕ್ತಿನ ಮಾಡ್ಬೇಕು ಅಂತ. ನಾವು ಕೆಲವೊಂದ್ಸರಿ ಪೂಜೆಗೆ ಮಾಡ್ತಾ ಕೂತ್ಕೊಂಡ್ರು ನಮ್ ಮನಸ್ಸು ಇನ್ನೆಲ್ಲೋ ಇರತ್ತೆ, ಏನೋ ಒಂದ್ ಕೆಲಸದಲ್ಲಿ ನಮ್ ಮನಸ್ಸು ಬೇರೆ ಏನೋ ಯೋಚನೆ ಮಾಡ್ತಿರತ್ತೆ. ಕೈ ಮಾತ್ರ ದೇವರಿಗೆ ದೀಪ ಹಚ್ಚೋದು, ಊದ್ಬತ್ತಿ ಬೆಳಗೋದು ಅದೆಲ್ಲ ಮಾಡ್ತಿರತ್ತೆ, ಆದ್ರೆ ಮನಸ್ ಮಾತ್ರ ಇನ್ನೆಲ್ಲೋ ಇರತ್ತೆ, ಇನ್ನೇನೋ ಯೋಚನೆ ಮಾಡ್ತಿರತ್ತೆ. ಸೊ ಅವಾಗ ನಮ್ಮ ಪಾಪ ನಮ್ಮನ್ನ ಹಿಂದೆ ಎಳಿತಾ ಇರತ್ತಂತೆ, ದೇವರ ಭಕ್ತಿ ಮಾಡಕ್ಕೆ ಬಿಡ್ತಿರಲ್ಲಂತೆ. ಸೊ ಈ ರೀತಿ ಪಾಪ ಪುಣ್ಯಗಳ ಮಧ್ಯೆ ಯುದ್ಧ ಆಗ್ತಿರತ್ತೆ ಅಂತ. ಅದು ಮುಂಚೆ ಕಾಲದಲ್ಲಿ ಬೇರೆ ಬೇರೆ ಮನುಷ್ಯರಾಗಿರ್ತಿದ್ರು, ಈಗ ಕಲಿಯುಗದಲ್ಲಿ ಎರಡೂ ನಮ್ಮೊಳಗಡೆನೆ ಇದೆ ಅಂತ ಹೇಳ್ತಾರೆ ದೊಡ್ಡವರು ತಿಳಿದವರು. ಸೊ ಇದಿಷ್ಟು ನಾನು ರಾಮಾಯಣದಲ್ಲಿ ಓದಿರುವಂತ ಕತೆ. ಮತ್ತೆ ನಾಳೆ ದಿನ ಏನಾಗತ್ತೆ, ಸ್ವತಃ ರಾವಣನೇ ಯುದ್ಧಕ್ಕೆ ಬರೋ ನಿರ್ಧಾರ ಮಾಡ್ತಾನೆ ನಾಳೆ ದಿನ. ಅದನ್ನ ನಾನ್ ನಿಮ್ಗೆ ನಾಳೆ ದಿನ ರಾಮಾಯಣದಲ್ಲಿ ತಿಳಿಸ್ಕೊಡ್ತೀನಿ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.